ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ಲಕ್ಸ್ಗೆ ಸುಸ್ವಾಗತ. ಇಂದ್ರಾ ಲಕ್ಸಲ್ಲಿ ಇವತ್ತು ನಾನು ಮಿಶ್ರ ಕಾಳುಗಳ ಹುಳಿ ಮತ್ತು ಹಣ್ಣು ಬೀನ್ಸ್ ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದಕ್ಕೆ ಮೊದಲೇ ನೋಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಮೇಲೆ ಎಣ್ಣೆ ತುಪ್ಪ ಕಾದ್ಮೇಲೆ ನಾನು ಇವಾಗ ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ಗೆ 2 ಹಸಿಮೆಣ್ಸಿನ್ಕಾಯಿ ಥರ 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2-3 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಫ್ರೈ ಆಗೋದೇನು ಬೇಡ, ಕಲರ್ ಚೇಂಜ್ ಆಗೋದು ಬೇಡ. ಇವಾಗ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಮಸಾಲೆನ ಈರುಳ್ಳಿ ಜೊತೆಗೆ ಹಾಕಿ ಫ್ರೈ ಮಾಡುವಾಗ ನಮಗೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಹಾಕ್ಕೊಳ್ತೀವಿ. ತುಂಬ ಸೀದೋಗೋವರೆಗೂ ಇಟ್ಕೋಬಾರ್ದು, 1-2 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಬಿಡ್ಬೇಕು. ನಾವು ಇವಾಗ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ನಾವು ಮೆಂತ್ಯ ಸೊಪ್ಪನ್ನ ಮಾತ್ರ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. 1.5 ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೊಸರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮೊಸರು ಹಾಕಿದಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಲಿಲ್ಲ ಅಂದರೆ ಮೊಸರು ಹೊಡ್ಕೊಂಡಂಗೆ ಕಾಣಿಸ್ಬಿಡುತ್ತೆ, ಇಲ್ಲಾಂದರೆ ನಮಗೆ ಕ್ರೀಮಿಯಾಗಿ ಕಾಣಿಸೋದಿಲ್ಲ. ನಿಧಾನಕ್ಕೆ ನಾವು ಚೆನ್ನಾಗಿ ತಿರುಗಿಸ್ಕೊಂಡಾಗ ನಮಗೆ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ 1 ಹಿಡಿ ಪುದೀನ ಹಾಕಿದ್ದೀನಿ, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅರ್ಧ ಕಪ್ಪು ಬಟಾಣಿ, ಅರ್ಧ ಕಪ್ಪು ಹಣ್ಣು ಬೀನ್ಸ್ ಕಾಳು ಹಾಕಿದ್ದೀನಿ. ಹಣ್ಣು ಬೀನ್ಸ್ ಕಾಳು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕಾಳು ಬೇಯಬೇಕಲ್ಲ, ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಕಾಳು 5 ನಿಮಿಷ ಬೆಂದ ಮೇಲೆ ನಾವು ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ತಿರುಗಿಸ್ಕೊಂಡು ನಾನು ಇವಾಗ 2 ಗ್ಲಾಸ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಳೆದ್ಬಿಟ್ಟು ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೆನೆಸಿಲ್ಲ ಅಕ್ಕಿ ನೆನೆಸಿದ್ರೆ ನಾವು ನೀರು ಕುದಿಸ್ಬಿಟ್ಟು ಹಾಕಬೇಕಾಗುತ್ತೆ. ಹಂಗಾಗಿ ನಾನು ಇವಾಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕಿ ನಾನು ಇವಾಗ ಅದನ್ನು ತಿರುಗಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಉಪ್ಪು ಹಾಕಿದಾಗ ನಮಗೆ ಸ್ವಲ್ಪ ಉಪ್ಪು ಮುಂದೆ ಕಾಣಿಸ್ದಾಗ ಅನ್ನ ಬೇಯುತ್ತಲ್ಲ, ಅದಕ್ಕೆ ಕರೆಕ್ಟ್ ಆಗಿಬಿಡುತ್ತೆ. ಉಪ್ಪು ಖಾರ ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ನೋಡಿಕೊಂಡು ಇವಾಗ ನಾವು ಮುಚ್ಚಳ ಮುಚ್ಚಿ ನಾವು ಇವಾಗ ಒಂದು ಕುದಿ ಬರೆಸ್ಕೊಂಡಿದ್ದೀನಿ. ನಾನು ಒಂದು ಕುದಿ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರೆಸ್ಕೊಂಡಿದ್ದೀನಿ. ಇವಾಗ ನಾವು ತಿರುಗಿಸ್ಬಿಟ್ಟು ಮುಚ್ಚಿದಾಗ ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ಬೆಳ್ಳಗೆ ಕಾಣಿಸ್ತೀರ, ಎಲ್ಲ ಅಕ್ಕಿನೂ ಒಂದೇ ಸಮಕ್ಕೆ ಮಸಾಲೆ ಎಲ್ಲ ಒಂದೇ ಸಮಕ್ಕೆ ಬೆಂದ್ಬಿಡುತ್ತೆ. ಹಂಗಾಗಿ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಸಾಕು. ಅದನ್ನು ಕೂಡ ನಾವು ಸ್ವಲ್ಪ ವಿಷಲ್ನ ತೆಗೆದುಬಿಡ್ಬೇಕಾಗುತ್ತೆ. ಒಂದು ವಿಷಲ್ ಪೂರ್ತಿ ಬರೆಸ್ಕೊಂಡು 1-2 ನಿಮಿಷ ನಾವು ವಿಷಲ್ನ ಓಪನ್ ಮಾಡಿಬಿಟ್ಟು ಆಮೇಲೆ ನಾವು ಓಪನ್ ಮಾಡಿದಾಗ ನೋಡಿ ಕುಕ್ಕರಲ್ಲಿ ರೈಸ್ ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟೊಮೆಟೊನ ಫುಲ್ ಫ್ರೈ ಮಾಡ್ಕೊಂಡಿಲ್ಲಲ್ವ, ಹಂಗಾಗಿ ಟೊಮೆಟೊ ಮೇಲೆ ಕಾಣಲಿ ಅಂದ್ಬಿಟ್ಟು ಹಂಗೆ ಹಾಕಿದೆ. ನೋಡಿ, ಒಂದು ಕಡೆ ಮಸಾಲೆ, ಒಂದು ಕಡೆ ಅನ್ನ ಇಲ್ದರೆ ಯಾವ ಥರ ಫುಲ್ ಎಲ್ಲ ಒಂದೇ ಥರ ರೆಡಿಯಾಗಿದೆ. ಮೆಂತ್ಯ ಭಾತ್ ರೆಡಿ ಆಯಿತು ಬೆಳಗ್ಗೆ ಟಿಫನ್ಗೆ. ಇವಾಗ ನೋಡಿ ಮಧ್ಯಾಹ್ನಕ್ಕೆ ನಾನು ಮಿಶ್ರ ಕಾಳುಗಳು ಅವರೆಕಾಳು, ಕಡಲೆಕಾಳು ಮತ್ತು ಬಟಾಣಿ ಹಾಕಿದ್ದೆ. 3 ಕಾಳುಗಳನ್ನ ಹಾಕಿದ್ದೆ. 3 ಕಾಳನ್ನ ಹಾಕ್ಕೊಂಡು ನಾನು ಇವಾಗ ನೆನೆಸ್ಕೊಂಡಿದ್ದೆ, ರಾತ್ರಿ ನೆನೆಸಿದ್ದು 1 ಕಪ್ ಕಾಳು ಹಾಕಿದ್ದೆ, 3 ಸೇರಿ. ಇವಾಗ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ನೀರು ಹಾಕ್ಕೊಂಡು ನಾನು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾವು ಆಮೇಲೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಮರೆತುಬಿಟ್ಟು ಕೂಡ ಉಪ್ಪು ಹಾಕ್ಕೋಬಾರ್ದು. ಇವಾಗ ನೋಡಿ
ಒಂದೇ ವಿಷಲ್ ಬರ್ಸ್ಕೊಳ್ತೀನಿ. ಒಂದೇ ವಿಷಲ್ ಬರ್ಸ್ಕೊಂಡು ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ನನ್ನ ವೀಡಿಯೋ ಎಲ್ಲೋ ಹೋಗ್ಬಿಟ್ಟಿದೆ, ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ ವೀಡಿಯೋ. ಹಾಗಾಗಿ ನೋಡಿ ಇದರಲ್ಲಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೆ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪುಡಿ ಹಾಕ್ಕೊಂಡು ನಾನು ಮಿಕ್ಸಿಗೆ ರುಬ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ಮಸಾಲೆ ಎಲ್ಲ ಹಾಕಿ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ. ಒಂದು ವಿಷಲ್ ಬರ್ಸ್ಕೊಂಡು ಇವಾಗ ಸಾರಿಗೆ ನಾನು ಇನ್ನೊಂದು ಸರಿ ಕಾಳು ಸಾರು ಮಾಡೋದನ್ನು ಪೂರ್ತಿಯಾಗಿ ತೋರಿಸ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ವೀಡಿಯೋ ಸ್ಕಿಪ್ ಆಗಿದೆ ಅಂದರೆ ವೀಡಿಯೋ ಮಾಡಿದ್ದೆ, ಅದು ವೀಡಿಯೋ ಬಂದಿಲ್ಲ, ಡಿಲೀಟ್ ಆಗೋಗ್ಬಿಟ್ಟಿದೆ. ಇವಾಗ ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆ ಮಾಡ್ಕೊಂಡು ಈ ಮಸಾಲೆನ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಸಾರು ರೆಡಿ ಆಗಿಬಿಡುತ್ತೆ. ನಾನು ತುಂಬ ವೀಡಿಯೋ ಮಾಡಿ ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ನಾನು ಸ್ವಲ್ಪ ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ವೀಡಿಯೋಗಳು ತುಂಬ ಡಿಲೀಟ್ ಆಗಿಬಿಟ್ಟಿದೆ. ತುಂಬ ದೊಡ್ಡ ದೊಡ್ಡ ವೀಡಿಯೋಗಳೆಲ್ಲ ಮಾಡಿದ್ದೆ, ಎಲ್ಲನೂ ವೀಡಿಯೋ ಎಲ್ಲ ಇದಾಗ್ಬಿಟ್ಟಿದೆ. ಟೈಮ್ ಇಲ್ಲದೆ ನಾನು ವೀಡಿಯೋಗಳು ಮಾತ್ರ ಮಾಡಿ ಇಟ್ಕೊಂಡಿದ್ದೆ. ಸ್ಟೋರೇಜ್ ಖಾಲಿ ಮಾಡೋಕ್ಕೋಗಿ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ವೀಡಿಯೋಗಳೆಲ್ಲ ಹೊಟ್ಟೋಗಿದೆ, ಕ್ಷಮಿಸಿ. ಮತ್ತು ನೋಡಿ ನನ್ನ ಹಬ್ಬಕ್ಕೆ ನಮಗೆ ಚರ್ಚ್ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಹಬ್ಬಕ್ಕೆ ಮತ್ತು ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದನ್ನು ಕೂಡ ತಟ್ಟೆ ಸ್ಟ್ಯಾಂಡು ಇದೆಲ್ಲ ಸ್ವಲ್ಪ ಇತ್ತು, ಅದನ್ನು ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋದು ತೋರಿಸಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ. ನಮ್ಮ ಫೋನಲ್ಲಿ ಸ್ಟೋರೇಜ್ ನಿಲ್ತಾ ಇಲ್ಲ, ಹಾಗಾಗಿ ನನಗೆ ತುಂಬ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾರೇ ವೀಡಿಯೋ ನೋಡಿದ್ರು ನಮ್ಮ ವೀಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಬಟನ್ ಒತ್ತಿದಾಗ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂದು ಸೇರುತ್ತೆ. ಮತ್ತು ನೋಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮದು ಇನ್ನೊಂದು ಚಾನಲ್ ಇಂದಿರಾ ಮನೆ ಅಡುಗೆ ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ನಮ್ಮ ಪೂರ್ತಿ ವೀಡಿಯೋಗಳನ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಾಗಿದೆ. ನಾವು ಚಾನಲಲ್ಲಿ ಮುಂದುವರಿಯೋದಕ್ಕೆ ವೀಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ನೋಡಿ ಈ ಥರ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಜಿರಳೆಗಳು ಅದೆಲ್ಲ ಬರೋದಿಲ್ಲ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.